ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಆದಿತ್ಯವಾರ ಸ್ನೇಹಿತರೆ, ನಾಳೆ ಆದಿತ್ಯವಾರ. ಫಸ್ಟ್ ಆಫ್ ಆಲ್ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದರೆ ಕೊನೆವರೆಗೂ ವೀಕ್ಷಿಸಿ. 12 ಗಂಟೆ ಸುಮಾರಿಗೆ ನಾಳೆ ಆದಿತ್ಯವಾರದಂದು ಕೆಲವರು ಕೇಳ್ಬೋದು, ಸರ್ ನಾಳೆ ಆದಿತ್ಯವಾರ ಏನು ಹಣ ಜಮೆ ಆಗುತ್ತಾ? ನಾಳೆ ಏನು ಆಲ್ಮೋಸ್ಟ್ ರಜೆ ದಿನ ಇರುತ್ತಲ್ವ, ರಜೆ ದಿನ ಇದ್ದಾಗ ಹಣ ಜಮೆ ಆಗುತ್ತಾ? ಹೇಗೆ ಸರ್ ಇದು ಹಣ ಜಮೆ ಆಗುವಂಥದ್ದು ಹೌದಾ ಅಥವಾ ಏನು ಖಂಡಿತವಾಗ್ಲೂ ಇದು ಏನು ಆಲ್ಮೋಸ್ಟ್ ಏನಿಲ್ಲಿ ನಮ್ಗೆ ಹಣ ಬರೋದಿಲ್ವಾ ಅಥವಾ ರಿಯಲ್ ಆಗಿರುವಂಥದ್ದು? ಸ್ನೇಹಿತರೆ, ಇದು ಖಂಡಿತವಾಗ್ಲೂ ಹೇಳ್ತೀನಲ್ಲ, ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ರಿಗೂ ಹೇಳ್ತೀನಿ ನಾನು, ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ನಾನು, ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗುವಂಥದ್ದು ಏನಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಒಂದು ವಿಚಾರವನ್ನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವರು ಕೇಳ್ಬೋದು ಇವಾಗ ನನ್ನ ಹತ್ರ, ಸರ್ ಯಾವಾಗ ಹಣ ಬರುತ್ತೆ? ಹಣ ಬರುವಂಥದ್ದು ನಿಜಾನ ಸುಳ್ಳ? ಖಂಡಿತವಾಗ್ಲೂ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಎಲ್ರಿಗೂ ಇಷ್ಟಪಡ್ತೀನಿ. ನಾನು ಸುಳ್ಳು ಯಾಕೆ ಹೇಳಲಿ ಅಂತ ನಾನು ಕೇಳುವಂಥದ್ದು. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ಎಲ್ಲರಿಗೂ ನಾನು ಹೇಳುವಂಥದ್ದು, ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಇಷ್ಟೇ. ಖಂಡಿತವಾಗ್ಲೂ ಎಲ್ಲರ ನಿಮ್ಮ ಅಕೌಂಟಿಗೆ ಹಣ ಜಮಾ ಏನು ಎಲ್ಲರ ನಿಮ್ಮ ಅಕೌಂಟಿಗೆ ಫಸ್ಟ್ ಆಫ್ ಆಲ್ ಹಣ ಜಮಾ. ಆಮೇಲೆ ನಾನು ಹೇಳ್ತೀನಿ ಸ್ನೇಹಿತರಲ್ಲಿ ಎಲ್ರಿಗೂ, ಹೇಗೆ ಹಣ ಬರುತ್ತೆ, ಆ ಹಣ ಬರುವಂಥದ್ದು ಹೌದಾ ಅಥವಾ ಹಣ ಬರೋದಿಲ್ವಾ, ಏನು ಕತೆ, ಏನೇನಾಗಿದೆ ಅಥವಾ ಏನು ಕತೆ ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಹಣ ಬರುತ್ತಾ ಬರೋದಿಲ್ವಾ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಕೇಳ್ತಾರೆ, ಸರ್ ನಮಗೆ ಏನು ಸರ್ ಇದು ಅರ್ಥ ಆಗ್ತಾಯಿಲ್ಲ ಸರ್, ನಮಗೆ ಈ ರೀತಿ ನೀವು ಹೀಗೆ ಮಾಡಿದರೆ ಹೇಗೆ ಸರ್, ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ, ನೀವು ಈ ರೀತಿ ಮಾಡಿದರೆ ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ, ನಮಗೆ ಏನು ತಿಳಿಸ್ಕೊಡಿ, ನಮ್ಗೆ ಹಣ ಬರ್ತಾ ಇಲ್ವಲ್ಲ, ಹಾಗಾಗಿ ನಮಗೆ ತಿಳಿಸ್ಕೊಡಿ ಅಂತ ಇಲ್ಲಿ ಕೆಲವರು ಕೇಳ್ತಿರುವಂಥದ್ದು. ಅದು ಅವರ ತಪ್ಪಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಯಾಕೆ ಟೆನ್ಷನ್ ತಗೊಳ್ತೀರ ಅಂತ ನಾನು ಕೇಳುವಂಥದ್ದು. ಒಂದು ವಿಚಾರವನ್ನು ಎಲ್ರಿಗೂ ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಕ್ಲಿಯರ್ ಅಂತಂದರೆ ಕ್ಲಿಯರ್. ಫಸ್ಟ್ ಆಫ್ ಆಲ್ ನೀವು ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ನಿಮ್ಗೆ ಹಣ ಬಂದಿಲ್ಲ ಅಂತ ಅಥವಾ ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ವಿಚಾರವೇ ಇಲ್ಲ. ಇಲ್ಲಿ ಆ ರೀತಿಯ ಒಂದು ಏನಂತಾರೆ ಅದಕ್ಕೆ, ಆ ರೀತಿಯ ಒಂದು ಪ್ರಾಬ್ಲಮ್ಮೇ ಇಲ್ಲ. ನೀವಿಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥ ಹಣ ಅಂದರೆ ಬಂದಿಲ್ಲ ಅನ್ನುವಂಥ ಟೆನ್ಷನೇ ಇಲ್ಲ. ಆ ರೀತಿ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ನಿಮಗೆ ಹಣ ಬಂದಿಲ್ಲ ಅಂದ ತಕ್ಷಣ ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಯೋಜನೆ ಅಂತ ನೀವು ಬೇಕಾದರೆ ಯೂಟ್ಯೂಬಲ್ಲಿ ಹೊಡಿರಿ. ಯೂಟ್ಯೂಬ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಒಂದು ಇದರಲ್ಲೂ ಆಲ್ಮೋಸ್ಟ್ ಎಲ್ಲದರಲ್ಲೂ ನೀವು ಹೊಡಿರಿ. ಗೃಹಲಕ್ಷ್ಮಿ ಅಂತ ಹೊಡೆದಾಗ ಆಲ್ಮೋಸ್ಟ್ 90% ಏನು ನಮ್ಮ ಒಂದು ಚಾನಲ್ಲೇ ಬರ್ತದೆ. ಅದನ್ನು ಬಿಟ್ಟು ನಿಮಗೆ ಬೇರೆ ಯಾವುದಾದ್ರು ಚಾನಲ್ ಇದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಚಾನಲ್ ಇದೆ. ಆದರೆ ಆಲ್ಮೋಸ್ಟ್ ಬೇರೆ ಯಾವುದೇ ಚಾನಲ್ ಇದೆ ಅಂತಂದರೂ ಕೂಡ ಅದರಲ್ಲಿ ನಮ್ಮ ಚಾನಲ್ ಆಲ್ಮೋಸ್ಟ್ ಹೈಲೈಟ್ ಆಗಿರುತ್ತೆ, ಆಲ್ಮೋಸ್ಟ್ ನಿಮಗೆ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ನೋಡಿ ಪಟ ವಿಡಿಯೋವನ್ನು. ಆಲ್ಮೋಸ್ಟ್ ಬೇರೆ ಎಲ್ಲ ಚಾನಲ್ಗಳು ಬರುತ್ತೆ, ನನ್ನ ಚಾನಲ್ ಒಂದೇ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಅದರಲ್ಲಿ 90% ಅಂತಲ್ಲ, ಆಲ್ಮೋಸ್ಟ್ ನಮ್ಮ ಚಾನಲ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲರ ಚಾನಲ್ ಬರುತ್ತೆ, ಆದರೆ ಅದರಲ್ಲಿ ನಮ್ಮ ಚಾನಲ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಖಂಡಿತವಾಗ್ಲೂ ವಿಡಿಯೋವನ್ನು ನೋಡಿ ನೀವು. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು. ಮತ್ತು ಕೆಲವರು ಹೇಳ್ತೀರಾ, ಸರ್ ನಮಗೆ ಹಣ ಯಾಕೆ ಬರ್ತಾ ಇಲ್ಲ? ನಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಹಣ ಬರ್ದೇ ಇದ್ದರೆ ಏನು ಮಾಡುವಂಥದ್ದು ಅಂತಂದರೆ, ಕೆಲವ್ರು ಹೇಳ್ತಿರುವಾಗ ಖಂಡಿತವಾಗ್ಲೂ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು. ಕೆಲವರಿಗೆ ನಾನು ಹೇಳಿದ್ರು ಕೆಲವರು ಮಾಡ್ಕೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ. ತುಂಬ 90% ಅಲ್ಲ, ಆಲ್ಮೋಸ್ಟ್ 100% ಬೆನಿಫಿಟ್ ಇರುವಂಥದ್ದು. ಎಲ್ರಿಗೂ ಕೂಡ ನಿಮ್ಗೆ ಇಷ್ಟ ಆಗಿರುವಂಥ ವಿಡಿಯೋವನ್ನು ನೋಡ್ಕೊಳ್ಬೋದು. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಇದಾದ ಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನನ್ನ ಹತ್ರ ಕೆಲವರು ಕೇಳ್ತೀರ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ನಾವು ಏನು ಮಾಡಬೇಕು ಹೇಳಿ? ಫಸ್ಟ್ ಆಫ್ ಆಲ್ ಇದು ತುಂಬ ಜನರ ಕ್ವೆಶ್ಚನ್. ಅಂತಂದರೆ ಅವ್ರಿಗೆ ಹಣ ಬರ್ತಾ ಇರೋದಿಲ್ಲ, ಏನು ಮಾಡಬೇಕಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಅವರ ತಪ್ಪಲ್ಲ, ಆಲ್ಮೋಸ್ಟ್ ಅವರಿಗೆ ಗೊತ್ತಿರೋದಿಲ್ಲ. ಕೆಲವರಿಗೆ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ನೀವು ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ನಿಮ್ಗೆಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ಅಂದರೆ ಕೆಲವರು ಏನು ನನ್ನ ಹತ್ರ ಕೇಳ್ತಾರೆ ಇವಾಗ ಆಲ್ಮೋಸ್ಟ್, ಸರ್ ನಮಗೆ ಹಣ ಬರ್ತಾ ಇಲ್ಲ, ಸರ್ ನಮ್ಗೆ ಹಣ ಬರ್ತಾ ಇಲ್ಲ. ಏನೂ ಆಲ್ಮೋಸ್ಟ್ ಹಣ ಬರ್ತಾ ಇಲ್ಲ ಅಂತ ಏನು ತಕ್ಷಣ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ನಾನು ತುಂಬ ಜನ ಇಲ್ಲಿ ಕೇಳ್ತಾರೆ ನನ್ನ ಹತ್ರ, ಹಣ ಬರ್ತಾ ಇಲ್ಲ ಸರ್, ಹಣ ಬರ್ತಾ ಇಲ್ಲ, ನಾವು ಏನು ಮಾಡಬೇಕು ಅಂತ.
ನಾನು ಹೇಳುವಂಥದ್ದು ಒಂದೇ, ನೀವು ಒಂದು KYC ಒಂದು ನಿಮ್ಮ ಒಂದು ಫೋನ್ ನಂಬರ್ಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಆ ಒಂದು ಯೋಜನೆ ಹಣ ಬರಬೇಕಂತಂದ್ರೆ ನಿಮ್ಮೊಂದು ಫೋನ್ ನಂಬರ್ ಕರೆಕ್ಟಾಗಿದೆ ನೋಡ್ಕೊಳ್ಳಿ ಆಯಿತಾ. 2ನೇದು ಆಯ್ತು. ಇವಾಗ 3ನೇದು ಬಂದುಬಿಟ್ಟು 3ನೇದು KYC NCPI ಮ್ಯಾಪಿಂಗ್. ನಿಮ್ಮ ಒಂದು ಹಣ ಬರಬೇಕು, ನಿಮಗೆ ಹಣವನ್ನು ಎಲ್ಲರೂ ಕೂಡ ಪಡೆದುಕೊಳ್ಬೇಕು, ನಿಮ್ಮದು ಹಣ ಎಲ್ಲರೂ ಕೂಡ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಬೇಕಂತಂದರೆ ಫಸ್ಟ್ ಆಫ್ ಆಲ್ ಏನು ಇಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಇದನ್ನು ಸಜೆಸ್ಟ್ ಮಾಡುವಂಥದ್ದು ಯಾಕಂತ ನೀವು ಕೇಳ್ಬೋದು. ಕೆಲವರಿಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣವೇ ವಿಡಿಯೋವನ್ನು ನೋಡಲ್ಲ. ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ಕೆಲವರು ವಿಡಿಯೋವನ್ನೇ ನೋಡಲ್ಲ. ಆಮೇಲೆ ಸರ್ ಅಂದರೆ ಆಮೇಲೆ ಹೇಳ್ತಾರೆ ನನ್ನ ಹತ್ರ, ಸರ್ ನಮ್ಗೆ ಹಣನೇ ಬಂದಿಲ್ವಲ್ಲ ಸರ್, ನಾವು ಏನು ಮಾಡುವಂಥದ್ದು ಸರ್? ಏನೂ ಮಾಡಲಿಕ್ಕಾಗಲ್ಲ. ನಾನು ಅದಕ್ಕೆ ಹೇಳ್ತಿರುವಂಥದ್ದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಎಲ್ರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವೆರಿ 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 ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಸಿಗೋಣ. ಎಲ್ರಿಗೂ ಟಾಟಾ, ಬಾಯ್.